ಲೇಡೀಸ್ ಅಂಡ್ ಜೆಂಟಲ್ಮನ್, ಮಠ ಮಾನ್ಯಗಳು ಸಮುದಾಯಗಳ ಭಕ್ತಿಯ ಸಂಕೇತ. ಇದರ ಉಸ್ತುವಾರಿ ನೋಡಿಕೊಳ್ಳುವ ಮಠಾಧಿಪತಿ ದೈವ ಸ್ವರೂಪಿ ಅಂತ ಭಕ್ತರು ನಂಬಿಕೊಂಡಿದ್ದಾರೆ. ಇಂತಹ ಕಾಲಘಟ್ಟದಲ್ಲಿ ಮಠಾಧಿಪತಿಯೊಬ್ಬರು ವೈಯಕ್ತಿಕ ಲಾಭಕ್ಕಾಗಿ ಮಠದ ಆಸ್ತಿಯನ್ನೇ ಅಡವಿಟ್ಟಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಆ ಮಠ ಆದ್ರೂ ಯಾವುದು? ಅದರ ಮೇಲುಸ್ತುವಾರಿಯಾದ ಶ್ರೀಗಳು ಯಾರು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕನ್ನಡ ನಾಡಿನಲ್ಲಿ ಮಠ ಮಾನ್ಯಗಳು ಹಣದ ಮೂಲಗಳಾಗಿದ್ದಾವೆ. ಇಂತಹ ಮಠಗಳ ಆಸ್ತಿ ಪಾಸ್ತಿಯನ್ನ ಉಳಿಸಿ ಬೆಳೆಸಬೇಕಾಗಿದ್ದು ಮಠಾಧಿಪತಿಗಳ ಕರ್ತವ್ಯವೂ ಹೌದು. ಆದರೆ ಇಲ್ಲೊಬ್ಬ ಸ್ವಾಮೀಜಿ ಹಣಕ್ಕಾಗಿ ಮಠದ ಆಸ್ತಿಯನ್ನೇ ಅಡವಿಟ್ಟ ಪ್ರಕರಣವೊಂದು ಬಹಿರಂಗ ಆಗಿದೆ. ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ಹಾಗೂ ಐತಿಹಾಸಿಕ ಮಠಗಳ ಪೀಠಾಧಿಪತಿಗಳಲ್ಲಿ ಇವರು ಕೂಡ ಒಬ್ಬರು. ಅವರ ಹೆಸರು ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ. ಇವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ಹಣಕ್ಕಾಗಿ ಮಠದ ಆಸ್ತಿಯನ್ನೇ ಅಡವಿಟ್ಟಿದ್ದಾರೆ ಅಂತ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದೆ. ಹುಬ್ಬಳ್ಳಿಯ 3000 ಮಠ ಹಾಗೂ ಹಾನಗಲ್ನ ಕುಮಾರೇಶ್ವರ ಮಠದ ಉಸ್ತುವಾರಿ ಹೊಂದಿರುವ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ಮಠದ ಜಾಗ ಮತ್ತು ಜಮೀನುಗಳನ್ನ ಮಾರಾಟ ಮಾಡುವ ಅಥವಾ ನೀಡುವ ಭರವಸೆ ನೀಡಿ ಹಲವರಿಂದ ದೊಡ್ಡ ಮೊತ್ತದ ಹಣವನ್ನ ಮುಂಗಡವಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಮಠದ ಆಸ್ತಿ ನೀಡುವ ಸಲುವಾಗಿ ಶ್ರೀಗಳು ಬರೋಬ್ಬರಿ 1,60,00,000 ರೂಪಾಯಿ ಮೊತ್ತದ ವ್ಯವಹಾರವನ್ನ ನಡೆಸಿದ್ದಾರೆ. ಈ ಪೈಕಿ 4 ಲಕ್ಷ ರೂಪಾಯಿ ಹಾಗೆ 12 ಲಕ್ಷ ರೂಪಾಯಿಗಳನ್ನ ಮುಂಗಡವಾಗಿ ಪಡೆದು ಬಳಿಕ ಭಕ್ತರಿಗೆ ಹಾಗೆ ಸಂಬಂಧಪಟ್ಟವರಿಗೆ ವಂಚಿಸಿರುವ ದೂರು ಕೇಳಿಬಂದಿದೆ. ಇನ್ನು ಈ ಸಂಬಂಧ ಮಠದ ಭಕ್ತರು ಮತ್ತು ವಂಚನೆಗೊಳಗಾದವರು ಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿಯನ್ನ ಆಲಿಸಿದ ಕೋರ್ಟ್ ಶ್ರೀಗಳ ವಿರುದ್ಧ ದೂರು ದಾಖಲಿಸುವಂತೆ ಹಾನಗಲ್ ಪೊಲೀಸ್ ಠಾಣೆಗೆ ಆದೇಶ ನೀಡಿತ್ತು. ಕೋರ್ಟಿನ ನಿರ್ದೇಶನದಂತೆ ಹಾನಗಲ್ ಪೊಲೀಸ್ನವರು ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ವಿರುದ್ಧ ಕೇಸ್ ಅಡಿಯಲ್ಲಿ ಈಗ FIR ದಾಖಲು ಮಾಡಿದ್ದಾರೆ. ಬೇಲಿಯ ಎದ್ದು ಒಲಮೆಯ್ದಂತೆ ಧರ್ಮ ಮತ್ತು ಸಂಪ್ರದಾಯದ ರಕ್ಷಕರಾಗಬೇಕಾಗಿದ್ದ ಮಠಾಧೀಶರೇ ಆಸ್ತಿಗಾಗಿ ಮೋಸ ಮಾಡಿದ್ದಾರೆಂಬ ಆರೋಪ ಭಕ್ತರಲ್ಲಿ ಬೆಚ್ಚಿ ಬೀಳಿಸಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಮಠಕ್ಕೆ ಈ ರೀತಿಯ ಕಳಂಕ ಬಂದಿರೋದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಠದ ಆಸ್ತಿಯು ಭಕ್ತರ ಕೊಡುಗೆಯಾಗಿದ್ದು ಅದನ್ನ ಪೀಠಾಧಿಪತಿಗಳು ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಅಕ್ರಮ ವ್ಯವಹಾರಗಳಿಗಾಗಿ ಅಡವಿಟ್ಟಿರುವುದು ಅಕ್ಷಮ್ಯ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು ಸ್ವಾಮೀಜಿಯವರು ಈ ಹಣವನ್ನ ಯಾತಕ್ಕಾಗಿ ಬಳಸಿದ್ರು ಅಥವಾ ಮತ್ತು ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಹಸ್ತಕ್ಷೇಪ ಇದೆಯೇ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಯಬೇಕಾಗಿದೆ. ಮಠದ ಆಡಳಿತ ಮಂಡಳಿ ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.